ತೊಗೊಂಡಿದ್ದು. ಯಾಕಂದರೆ ಒಂದೇ ಸಲ ನಮ್ಮ ಕೈಲೇ ಅದನ್ನು ಬರ್ಸೋಕ್ಕಾಗಲ್ಲ ಅಲ್ವ, ಹಂಗಾಗಿ ಸ್ವಲ್ಪನೇ ತೊಗೊಂಡು ಇಟ್ಕೊಂಡಿದ್ದು. ಬೆಳ್ಳಿ ಸಾಮಾನು ಒಂದೇ ಸಲ ನಾನು ಬಂದು ಬಿಂದಿಗೆ ಬಿಟ್ಟು ಎಲ್ಲನೂ ಲಲಿತಾ ಜ್ಯುವೆಲರಿಯಲ್ಲಿ ತೊಗೊಂಡಿದ್ದೆ. ಅಲ್ಲಿ ಒಂದು ಲೆವೆಲ್ಗೆ ಇತ್ತು, ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲವೂ. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ಈ ಬಿಂದಿಗೆ, ಈ ಚೊಂಬು ಅಷ್ಟೇ ಅಷ್ಟಲಕ್ಷ್ಮಿ ಚೊಂಬು ಅಂತ ಹೇಳ್ತಾರೆ. ತುಂಬ ಡಿಸೈನ್ಸ್ ಇತ್ತು. ನನಗಿದು ಚೆನ್ನಾಗಿತ್ತು. ಇನ್ನು ಕೆಲವೊಂದೆಲ್ಲ ಬಂದು ಈ ಲಕ್ಷ್ಮಿನೇ ಬಂದು ಮುಂದೆ ಕೈಗೆ ಸಿಗೋ ಥರ ವಿಗ್ರಹ ಟೈಪಲ್ಲಿತ್ತು. ನಾನು ಆ ಥರ ಪರ್ಚೇಸ್ ಮಾಡಿಲ್ಲ. ತುಂಬ ಚಿಕ್ಕದಾಗೇನೋ ನನಗೆ ಅಷ್ಟೊಂದದು ಅನಿಸ್ಲಿಲ್ಲ. ಅದಕ್ಕೆ ನಾನು ಇದನ್ನು ಬಂದು ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ಚೊಂಬನ್ನು ಅಷ್ಟೇ ಚಿಕ್ಕದಾಗಿ ಚೊಕ್ಕಟವಾಗಿರಲಿ ಅಂತ ನೋಡಿದೆ. ಒಂದು ದೊಡ್ಡ ಗಾತ್ರದ ಒಂದು ತೆಂಗಿನಕಾಯಿ ಕುತ್ಕೊಳ್ಳೋ ಅಷ್ಟು ತೊಗೊಳ್ಳೋಣ, ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡಿದ್ದು. ಅದು ಬಂದು ಸ್ವಲ್ಪ ಚಿಕ್ಕದಾಗಿತ್ತು. ನೆಕ್ಸ್ಟ್ ಬಂದು ಇದು ಗಜಲಕ್ಷ್ಮಿ ದೀಪ. ಇದನ್ನು ಅಷ್ಟೇ ನಾನು ಅಷ್ಟೊಂದು ವೆಯ್ಟಲ್ಲಿ ತೊಗೊಳ್ಳಿಲ್ಲ. ಇದು ಅಷ್ಟೇ ಆಸುಪಾಸು ಒಂದು 300 ಗ್ರಾಮ್ ಆ ಲೆವೆಲ್ಗೆ ಬರುತ್ತೆ. ಅಷ್ಟೊಂದು ವೆಯ್ಟ್ ಇಲ್ಲ. ಚೊಂಬು ಒಂದು ಲೆವೆಲ್ಗೆ ವೆಯ್ಟ್ ಇದೆ. ಮತ್ತು ಇದು ಅಷ್ಟೇ ಈಚ್ ಒನ್ ಬಂದು ನಮಗೆ ಒಂದು ನನಗೆ ಎಷ್ಟಿದು ಗ್ರಾಮ್ ಅನ್ನೋದೇ ಮರ್ತೋಗಿದೆ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು ನಾನು. ಸೊ ಇದು 2 ಇಯರ್ಸ್ ಆಯಿತು ಇದನ್ನೆಲ್ಲ ಪರ್ಚೇಸ್ ಮಾಡಿ. ಸೊ ಇದು ಬಂದು 75 ಸಿಲ್ವರ್ ಅಂತ ಹೇಳ್ತಾರೆ. ಅಂದರೆ 75 ಭಾಗ ಸಿಲ್ವರ್, ಇದು ಗಟ್ಟಿ ಇರುತ್ತೆ. ಮತ್ತು ಬಂದು ಇದು ನಾವು ಹಾಕಕ್ಕೆ ಹೋದಾಗಲೂ ಅಷ್ಟೇ 75% ಅಷ್ಟು ದುಡ್ಡನ್ನು ನಮಗೆ ಕೊಡ್ತಾರೆ. ಈ ಬಿಂದಿಗೆ ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಬಂದು ಕಂಪ್ಲೀಟಾಗಿ ಪ್ಯೂರ್ ಇದು. ಸೊ ಇದೇನು ದುಡ್ಡು ಅವತ್ತಿನ ರೇಟ್ ಹೋಗ್ತಾ ಇದೆಯೋ ಅದು ಕಂಪ್ಲೀಟಾಗಿ 100% ಕೊಟ್ಬಿಡ್ತಾರೆ. ಅದು ಅಂದರೆ ಹಾಲ್ಮಾರ್ಕ್ ಚಿನ್ನ ಥರ, ಇದು ಬಂದು ಹಾಲ್ಮಾರ್ಕ್ ಬೆಳ್ಳಿ. ಇದು ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು. ಸೊ ಹಿಂದಿನ ದಿನ ಬಂದು ನಾನು ಒಂದು ಸ್ವಲ್ಪ ಕೆಲಸಗಳನ್ನು ಮನೇಲಿ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಏನಂದರೆ ಸೋಫಾ ಸೆಟ್ ಬಟ್ಟೆ ವಾಶ್ ಮಾಡ್ಕೊಳ್ಳೋದು, ಆ್ಯಂಡ್ ನೆಕ್ಸ್ಟು ಕೆಲವೊಂದು ಪೂಜಾ ಸಾಮಾನುಗಳನ್ನೆಲ್ಲ ವಾಶ್ ಮಾಡದೆ ಹಾಗೆ ಇಟ್ಟಿದ್ದೆ. ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ಇದು ಬಂದು 1 ವೀಕ್ ಬಿಫೋರೇ ಬಂದು ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಕರೆಕ್ಟಾಗಿ ಹಿಂದಿನ ಶುಕ್ರವಾರ ಮಾಡ್ಕೊಂಡಿದ್ದು. ಹಬ್ಬದ ದಿವಸ, ಹಬ್ಬಕ್ಕೆ ಮುಂಚೆ ಮಾಡಿಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ನೀಟಾಗಿ ಕಲರ್ ಆಗಿರುತ್ತೆ ಅದು, ಯಾಕಂದರೆ ಡಲ್ ಆಗಿಬಿಟ್ಟಿರುತ್ತೆ ಅಂತ. ಮತ್ತು ಹಿಂದಿನ ದಿವಸನೇ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೆ, ಬೇಳೆಗಳು ಮತ್ತು ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸು, ಅಕ್ಕಿ, ರಾಗಿ ಹಸಿಟ್ಟು, ಎಣ್ಣೆ, ತುಪ್ಪ ಪ್ರತಿಯೊಂದು ಅಷ್ಟೇ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡೆ. ಹಿಂದಿನ ದಿನ ಮಾಡ್ಕೊಂಡಿದ್ದೆಲ್ಲನೂ. 1-2 ದಿನ ಇದೆ ಅನ್ನೋವಾಗ ಸ್ವಲ್ಪ ಕೆಲಸಗಳನ್ನು, ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲನೂ ಮಾಡ್ಕೊಂಬಿಡ್ತೀನಿ. ಸೋಫಾ ಸೆಟ್ ಬಟ್ಟೆ ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಹಾಗೆ ಪೂಜಾ ಸಾಮಾನುಗಳನ್ನು ವಾಶ್ ಮಾಡಿಕೊಂಡೆ. ಸೊ ನನ್ನ ಹತ್ರ ಇರುವಂಥ ಪೂಜಾ ಸಾಮಾನು ಬಂದು ಸೊ ಬೆಳ್ಳಿದೊಂದು ಸ್ವಲ್ಪ ಮತ್ತು ಆಫ್ ಆ್ಯಂಡ್ ಆಫ್ ಇಟ್ಟಿದ್ದೀನಿ, ಬೆಳ್ಳಿದು. ಆ್ಯಂಡ್ ನೆಕ್ಸ್ಟ್ ಬಂದು ಹಿತ್ತಾಳೆದು, ತಾಮ್ರದ್ದು ಎಲ್ಲನೂ. ಸೊ ಫಸ್ಟಾಗಿ ಬೆಳ್ಳಿ ದೀಪ, ಮತ್ತು ಬಂದು ಗಜಲಕ್ಷ್ಮಿ ದೀಪ ಇದೆ, ಕಾಮಾಕ್ಷಿ ದೀಪ ಅಲ್ಲ ಇದು, ಗಜಲಕ್ಷ್ಮಿ ದೀಪ. ಮತ್ತು ಒಂದು ಚೊಂಬಿದೆ. ಈ ಚೊಂಬಿನ ಜೊತೆಗೆ ಒಂದು ತಟ್ಟೆಯನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಎಲ್ಲ ಒಟ್ಟಿಗೆ ಬಂದು ನಾನು ಚೊಂಬು, ಗಜಲಕ್ಷ್ಮಿ ದೀಪ ಮತ್ತು ಒಂದು ತಟ್ಟೆ, 2 ದೀಪಾವಳಿ ಅಂತೀವಲ್ವ ದೊಡ್ಡದು, ಅದು ಎಲ್ಲನೂ ಅದನ್ನು ಒಂದ್ಸಲಿ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಬಿಂದಿಗೆಯನ್ನು ಪರ್ಚೇಸ್ ಮಾಡಿದ್ದು ಹೋದ ವರ್ಷ. ಸೊ ಹೋದ ವರ್ಷ ಬಂದು ಬಿಂದಿಗೆಯನ್ನು ಪರ್ಚೇಸ್ ಮಾಡಿದ್ದೆ. ಒಂದೊಂದು ವರ್ಷ ಒಂದೊಂದು ಐಟಮನ್ನು. ಈ ಬಿಂದಿಗೆ ಕೂಡ ಅಷ್ಟಲಕ್ಷ್ಮಿ ಬಿಂದಿಗೆ ಅಂತ ಹೇಳ್ತಾರೆ. ಇದರಲ್ಲಿ 8 ಲಕ್ಷ್ಮಿಗಳನ್ನು ಬಂದು ಕೆತ್ತನೆ ಮಾಡಿರ್ತಾರೆ. ಈ ಬಿಂದಿಗೆ ಕೂಡ ಅಷ್ಟೇ 1.5 kg ಇದೆ ಇದು. ಇದನ್ನು ಲಾಸ್ಟ್ ಇಯರ್ ಸುಮತಿ ಜ್ಯುವೆಲರಲ್ಲಿ ತೊಗೊಂಡಿದ್ದೆ. ಆಗ ಗ್ರಾಮ್ ಬಂದು ನನಗೆ 115 ರೂಪಾಯಿ ಬಿದ್ದಿತ್ತು. ನಾನು ಲಲಿತದಲ್ಲಿ ತೊಗೊಂಡಾಗ 89 ರೂಪಾಯಿ ಬಿದ್ದಿತ್ತು 1 ಗ್ರಾಮು. ಸೊ ಅದರಲ್ಲಿ ನನಗೆ ಕೂಲಿ ವೇಸ್ಟೇಜ್ ಏನು ಬಿದ್ದಿರಲಿಲ್ಲ, 3% GST ಅಷ್ಟೇ. ಈ ಬಿಂದಿಗೆಗೆ ಮಾತ್ರ ನನಗೆ 16 ರೂಪಾಯಿ ಮೇಕಿಂಗ್ ಚಾರ್ಜ್ ಹಾಕಿದ್ರು, GST ಹಾಕಿದ್ರು. ಸೊ ಮತ್ತು ನೆಕ್ಸ್ಟ್ ಬಂದು ಫಸ್ಟ್ ತೊಗೊಂಡಿದ್ದು ಇದನ್ನೇ ನಾನು, ಹಿತ್ತಾಳೆ ದೀಪ ಇದು ಬಂದು ಸ್ವಲ್ಪ ಲಾಂಗಾಗಿರುತ್ತೆ. ಮತ್ತು ಹಿತ್ತಾಳೆ ಚೊಂಬು, 2 ಥರ ಚೊಂಬಿದೆ. ನೆಕ್ಸ್ಟ್ ಬಂದು ತಾಮ್ರದ ಬಿಂದಿಗೆ. ಇದರಲ್ಲಿ ನಾನು ದೇವ್ರನ್ನ ಪ್ರತಿ ವರ್ಷವೂ ಬಂದು ಕೂರಿಸೋದು. ಸೊ ಅದು ತಾಮ್ರದ ಬಿಂದಿಗೆ ಇದೆ. ಸೊ ಕಂಪ್ಲೀಟಾಗಿ ಇದು ಫಸ್ಟ್ ನಾನು ದೇವ್ರನ್ನ ಕೂರಿಸೋ ಟೈಮಲ್ಲಿ ಇದನ್ನೇ ಪರ್ಚೇಸ್ ಮಾಡಿದ್ದು. ಆಮೇಲೆ ಬೆಳ್ಳಿದೆಲ್ಲ ಐಡಿಯಾ ಬಂದಿದ್ದು. ಅಲ್ಲಿವರೆಗೂ ಬೆಳ್ಳಿದೆಲ್ಲ ತೊಗೋಬೇಕು ಅಂತ ಅಷ್ಟೊಂದು ಐಡಿಯಾನೇ ಇರಲಿಲ್ಲ. ಇದೆಲ್ಲನೂ ಆಗ ನಾನು 2018 ಅಂತ ಅನ್ಕೋತೀನಿ, ಆ ಟೈಮಲ್ಲಿ ತೊಗೊಂಡಿದ್ದು. ಇಷ್ಟು ನನ್ನ ಪೂಜಾ ಸಾಮಾನುಗಳ ಲಿಸ್ಟು. ಸೊ ಇಷ್ಟನ್ನು ವಾಶ್ ಮಾಡಿ ನಾನು ಆರೋದಕ್ಕಿಟ್ಟೆ, ಒರೆಸೆತ್ತಿಡೋಣ ಅಂತ ಹೇಳಿ. ಯಾಕಂದರೆ ಇನ್ನು ನಾಳೆ ಹಬ್ಬ ಅನ್ನೋವಾಗ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಅವತ್ತಿನ ದಿನ ತೊಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂದಿನ ದಿನವೇ ನಾಳೆ ಹಬ್ಬ ಅನ್ನೋವಾಗ ಮಧ್ಯಾಹ್ನನೇ ಆ ಟೈಮಲ್ಲಿ ನಾವು ತೊಳ್ಕೊಂಬಿಟ್ರೆ ನಮ್ಗೆ ಈಸಿ ಇರುತ್ತೆ. ಸೊ ಇದು ಅಷ್ಟೇ. ಇದರಲ್ಲಿ ನಾನು ಅಕ್ಕಿಯನ್ನು ಹಾಕಿ, ಬಾಳೆ ಎಲೆ ಹರಡಿ ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾನು ದೇವ್ರನ್ನ ಬಿಂದಿಗೆ ಇಟ್ಟು ಕೂರಿಸ್ತೀನಿ. ಸೊ ಇಷ್ಟು ನನ್ನ ಪೂಜಾ ಸಾಮಾನು ಲಿಸ್ಟು. ಸೊ ಇಷ್ಟನ್ನು ಅಷ್ಟೇ ನಾನು ನೀಟಾಗಿ
ವರ್ಷಕ್ಕೊಂದ್ಸಲಿ ಮಾತ್ರ ಹೊರಗಡೆ ತೆಗಿಯೋದು. ಸ್ಪೆಷಲ್ ಪೂಜೆ ಅಂದಾಗ ಹೊರಗಡೆ ತೆಕ್ಕೊಳ್ತೀನಿ. ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದಾಯಿತು. ಮತ್ತು ಟೈಮ್ ಬಂದು 9:30 ಆಗಿದೆ. 9:30ಯಲ್ಲಿ ನಾನು ಇದ್ಕಿದ ಅವರೆಬೇಳೆ ಇದ್ದೀನಿ. ನಾಳೆ ದಿನ ಬಂದು ಇದ್ಕಿದ ಅವರೆಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ. ಸೊ ಇದು ಬಂದು ಗುರುವಾರದ ಮಧ್ಯಾಹ್ನದ ವ್ಲಾಗು. ಗುರುವಾರ ಹೋಗಿ ನಾನು ನಮ್ಮ ಮನೆಯವರು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ವಿ. ಫ್ಲವರ್ಸು ಮತ್ತು ಫ್ರೂಟ್ಸು ಸುಮಾರು ಐಟಮ್ಸ್ನೆಲ್ಲ ತೊಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಈ ಬೊಕ್ಕೆ ಮಾಡೋದಕ್ಕೆ ಎಲ್ಲನೂ ಅಷ್ಟೇ ಎಲ್ಲ ತೊಗೊಂಬಂದು ಇಟ್ಟಾಯಿತು. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಅಂದರೆ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಒಂದು ಕಡೆಯಿಂದ ಸ್ವಲ್ಪ ಓಪನ್ ಸ್ಪೇಸಲ್ಲಿ ಫ್ಲವರ್ಸ್ ಎಲ್ಲನೂ ಇಟ್ಟಿದ್ದೀನಿ. ಹಣ್ಣುಗಳನ್ನು ಹೊರಗಡೆ ಇಟ್ಟಿದ್ದೀನಿ. ಮತ್ತು ಪೈನಾಪಲ್ಲು ಅಷ್ಟೇ, ಪೈನಾಪಲ್ ಒಂದು 2 ತೊಗೊಂಡಿದ್ದೆ. ಸೊ ಎಲ್ಲನೂ ಅರೇಂಜ್ ಮಾಡ್ಕೋಬೇಕು. ಮಕ್ಕಳೆಲ್ಲ ಬಂದಮೇಲೆ ಈವ್ನಿಂಗ್ ಅಂದರೆ ಸ್ಕೂಲ್ ಬಿಟ್ಟು ಬಂದ ಮೇಲೆ ನೀಟಾಗಿ ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇದು ಬಂದು ಟೈಮ್ ಒಂದು 9:30 ಮೇಲೇ ಆಗಿತ್ತು. ಆ ಟೈಮಲ್ಲಿ ನಾನು ನನ್ನ ಮಕ್ಕಳು ಇಬ್ಬರು ಮೂವರು ಅರೇಂಜ್ ಮಾಡ್ಕೋತಾ ಇದ್ದೀವಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ರೆಡ್ ಕಲರ್ ಸ್ಯಾರಿ ದೇವರಿಗೆ ಹಾಕಬೇಕು ಅಂತಲೇ ಮೇಯ್ನಾಗಿ ತೊಗೊಂಡಿದ್ದು. ಸೊ ಅದಕ್ಕೇ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡೆ. 9:30 ಆಗುವಷ್ಟೊತ್ತಿಗೆ ನಂದು ಕೆಲಸ ಒಂದು 20% ಆಗಿತ್ತು ಅಂದ್ಕೊಳ್ಳಿ. ಫೋಟೋಸ್ ಎಲ್ಲನೂ ನೀಟಾಗಿ ಒರೆಸಿ ಬೊಟ್ಟಿಟ್ಟು ಮತ್ತು ಹೂವು ಎಲ್ಲ ಹಾಕಿ ಕಳಶ ರೆಡಿ ಮಾಡಿ, ಬಾಗಿಲಿಗೆ ತೋರಣ ಕಟ್ಟಿ ಹೂವು ಹಾಕಿ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನೈಟು 12:30 ಆಗೋಯಿತು. ಎಲ್ಲನೂ ಮಾಡಿ ಮುಗಿಸಿ ಬೆಳಗ್ಗೆ ನಾನು 3:45 ಹಂಗೆ ಎದ್ದು 4:15 ಮೇಲೆ ಬ್ರಹ್ಮ ಮುಹೂರ್ತ ಇತ್ತು. ಹಂಗಾಗಿ ಕಳಶ ಸ್ಥಾಪನೆ ಬಂದು ನಾನು ಅವತ್ತಿನ ದಿನವೇ ಮಾಡಿದೆ, ಹಬ್ಬದ ದಿನವೇ ಮಾಡಿದೆ. ಕಳಶ ಸ್ಥಾಪನೆ ಅಂದಾಗ ಮುಖವಾಡ ಮತ್ತು ದೇವ್ರದ್ದು ಕಳಶ ಎಲ್ಲ ಪ್ರತಿಯೊಂದು ಅವತ್ತಿನ ದಿನ ಮಾಡಿ ಬೆಳಗ್ಗೆ 5:15 ಅಷ್ಟೊತ್ತಿಗೆ ಪೂಜೆನೇ ಮುಗಿಸ್ದೆ. ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಬೆಳಗ್ಗೆ 5:45 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ನನ್ನ ದೊಡ್ಡ ಮಗ ಇಬ್ಬರು ಎದ್ದು ಪೂಜೆನ ಮಾಡಿಕೊಂಡ್ರು. ಸೊ ದೇವ್ರಿಗೆ ಸ್ಯಾರಿ ಎಲ್ಲ ನೀಟಾಗಿ ಡ್ರೇಪ್ ಮಾಡಿ ಹೂವು ಎಲ್ಲನೂ ನಾನು ಬೆಳಗ್ಗೆ ಹಾಕಿ ಎಲ್ಲ ರೆಡಿ ಮಾಡಿದೆ. ಹೂವು ಕೂಡ ಅಷ್ಟೇ ಬೆಳಗ್ಗೆನೇ ಹಾಕ್ಕೊಂಡಿದ್ದು. ದೇವ್ರಿಗೆ ಹೂವೆಲ್ಲ ಹಾಕಿ ಮತ್ತು ಕಳಶ ಸ್ಥಾಪನೆ ಮಾಡಿ ಪೂಜೆ ಕೂಡ ಮುಗಿಸಿದಾಯಿತು. ಕರೆಕ್ಟಾಗಿ ಒಳ್ಳೆ ಮುಹೂರ್ತದಲ್ಲಿ ದೇವರಿಗೆ ಪೂಜೆಯನ್ನು ಮುಗಿಸ್ಕೊಂಡೆ. ಒಳ್ಳೆ ರೀತಿಯಾಗಿ ಪೂಜೆ ಕೂಡ ಚೆನ್ನಾಗಾಯಿತು. ಸೊ ನಾನು ಬಂದು ಮಾರ್ನಿಂಗ್ ಈ ರೀತಿ ರೆಡಿಯಾಗಿದ್ದೆ. ಕಾಟನ್ ಸ್ಯಾರಿ ಇದು, ಚೆಟ್ಟಿನಾಡ್ ಕಾಟನ್ ಸ್ಯಾರಿ ಅಂತ ಹೇಳ್ತೀವಿ. ಈ ಸ್ಯಾರಿನ ಬಂದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿಂದ ತರಿಸ್ಕೊಂಡಿದ್ದೆ. ಅದಕ್ಕೆ ಬ್ಲೌಸ್ ಬಂದಿಲ್ಲ, ವಿತೌಟ್ ಬ್ಲೌಸ್ ಇದಕ್ಕೆ ಬ್ಲೌಸ್ ನನಗೆ ಇದು ಮ್ಯಾಚ್ ಆಯಿತು. ಇದನ್ನೇ ವಿಯರ್ ಮಾಡಿದೆ. ಸೊ ಕಂಪ್ಲೀಟ್ ವಿಡಿಯೋ ಪೂಜೆದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ವಿಡಿಯೋನ ಒಂದು ಮಾಡಿಕೊಂಡೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇಮಿಡಿಯೇಟಾಗಿ ಮಾರ್ನಿಂಗೇ ಅಪ್ಲೋಡ್ ಮಾಡಿದೆ ನಾನು. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಆಲ್ಮೋಸ್ಟ್ ಬಂದು 5:30 ಮಾಡ್ಕೋಬೇಕು. ಕರೆಕ್ಟಾಗಿ 5:15ಗೆ ನೀಟಾಗಿ 5:22ವರೆಗೂ ಟೈಮ್ ಇತ್ತು. ಸೊ ಅದರೊಳಗಡೆ ಬೇಗ ಮುಗಿಸ್ಕೊಂಡೆ ನಾನು. ಬೇಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಬಂದು ನಾನು ನೈವೇದ್ಯಕ್ಕೆ ಹಾಲು ಮತ್ತು ಹಣ್ಣಿಟ್ಟಿದ್ದೆ. ನೆಕ್ಸ್ಟ್ ಯಾಕಂದರೆ ಲೇಟ್ ಆಗಿಬಿಡುತ್ತೆ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ನಾನು ಬಂದು ಟಿಫನ್ ಕೆಲಸನ ಶುರು ಮಾಡಿಕೊಂಡೆ. ಯಾಕಂದರೆ ಪೂಜೆ ಬೇಗ ಆಗಬೇಕಲ್ವ, ಹಂಗಾಗಿ ಟಿಫನ್ ಮಾಡಿ ಅದನ್ನು ದೇವ್ರಿಗೆ ನೈವೇದ್ಯ ಇಟ್ಟು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಆಮೇಲೆ ನಾನು ಒಂದು ಸ್ವಲ್ಪನೇ ನೈವೇದ್ಯ ಒಂಚೂರು ಅಡುಗೆ ಹಾಕ್ತಿದ್ದಾಗೇ ಒಂದು ಸ್ವಲ್ಪ ಇಟ್ಟು ಪೂಜೆ ಮುಗಿಸ್ಕೊಂಡೆ. ಸೊ ಇದು ಬಂದು 2ನೇ ದಿನದ ಬ್ಲಾಗು. 2ನೇ ದಿನ ಬಂದು ನಾನು ಟೋಟಲಾಗಿ 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ ಬಂದು ದೇವ್ರನ್ನ ನಾನು ತೆಗೆದಿದ್ದು ನೀಟಾಗಿ. ಯಾಕಂದರೆ ನಾನು ಕಂಪ್ಲೀಟಾಗಿ 3 ದಿನ ಇಟ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಶನಿವಾರದ ದಿವಸನೂ ಅಷ್ಟೇ ಬೆಳಗ್ಗೆ ಎದ್ದು ದೇವರಿಗೆ ಪಾಯಸ ಮಾಡಿಟ್ಟು ಪೂಜೆನ ಕೂಡ ಮಾಡಿದೆ. ಆವತ್ತಿನ ದಿವಸ ನಾನು ಇದು ಸಿಂಪಲ್ ಸ್ಯಾರಿ, ಇದು ಹೋದ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿದ್ದು. ಸೊ ಪೂಜೆನ ಮುಗಿಸ್ಕೊಂಡೆ. ಆ್ಯಂಡ್ ನೆಕ್ಸ್ಟು ಭಾನುವಾರ ತೆಗೆಯೋದಕ್ಕೆ ಟೈಮ್ ನೋಡಿಕೊಂಡು ಹಾಗಾಗಿ ಶನಿವಾರನೇ ಕಳಶವನ್ನು ಕದಲಿಸಿ ನಾನು ದೇವ್ರನ್ನ ಬಂದು ಉದ್ವಾಸನೆ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿದ್ದು. ಇದು 3rd ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಪಿಕ್ಚರ್ಸನ್ನು ಹಾಕ್ತೇನೆ, ಫೋಟೋ ಹಿಡ್ದಿರೋದು ನೋಡಿ.